ನನ್ನ ಹೆಸರು ಸಾದಿಕ್ ಅಹಮದ್ ಅಂತ. ವಾರ್ಡ್ ನಂಬರ್ 23 ಕೋಲಾರ ನಗರದಲ್ಲಿರೋದು. ಏನು ಇದು ನಮ್ಮ ಸ್ಟೇಡಿಯಂ ಇಂದ ಫಾರೆಸ್ಟ್ ಆಫೀಸ್ಗೆ ಹೋಗೋ ಒಂದು ರೈಲ್ವೆ ಜಾಗ ಐತೆ. ಆ ರೋಡಲ್ಲಿ ಮುಂಚೆ ವಾರ್ಡ್ ನಂಬರ್ 18, 16, 17 ಇಂದ ಏನು ಕಾಲುವೆ ನೀರು ಬರ್ತಾ ಇತ್ತು, ಗಲೀಜ್ ನೀರು. ಅದಕ್ಕೆ ಈ ಕಡೆಯಿಂದ ಅವ್ರು ದಾರಿ ಮಾಡಿಕೊಟ್ಟಿದ್ರು. ಈಗ ಅವ್ರು ಸ್ವತಃ ಅವ್ರ ವಾರ್ಡಲ್ಲಿ 18ನೇ ವಾರ್ಡಿಂದ ಅವರು ಕಾಲುವೆಯನ್ನು ಮಾಡ್ಕೊಂಡವ್ರೆ. ಈಗ ಮೊನ್ನೆ ನಗರಸಭೆ ಮತ್ತು ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು ಬಂದು ಪರಿಶೀಲನೆ ಮಾಡ್ಕೊಂಡು ಹೋಗವ್ರೆ. ಮಾಡ್ಕೊಂಡು ಹೋದ ನಂತರ ಇದ್ದಕ್ಕಿದ್ದಂಗೆ ನಮ್ಮ ಕೋಲಾರಲ್ಲಿ ಬಾರಿ ಜೋರಾಗಿ ಮಳೆ ಬಿದ್ದಿರೋ ಕಾರಣಕ್ಕೆ ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಆ ನೀರು ಆ ಚರಂಡಿಯಲ್ಲಿ ಮಣ್ಣು ತುಂಬಿಕೊಂಡು ದಾರಿ ಹೋಗದೆ ಅದೆಲ್ಲ ರೋಡಿಗೆ ಬಂದು ಮನೆಯಿಂದ ಆಚೆ ಬರಕ್ ಆಗ್ತಾ ಇಲ್ಲ ಯಾರಿಗೂ. ಮತ್ತೆ ಅದೇ ರೀತಿ 3 ವಾರ್ಡ್ಗಳು ಸುಮಾರು 1000 ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ. ಲಮಿನ್ ಸ್ಕೂಲ್ ಐತೆ, ಕಾಲೇಜ್ ಐತೆ, ಮದರ್ ತೆರೇಸಾ ಸ್ಕೂಲ್ ಐತೆ, ಸುಮಾರು 5-6 ಸ್ಕೂಲ್ಗಳವೆ. ಆ ಮಕ್ಕಳಿಗೆ ಹೋಗೋಕೆ ಅಲ್ಲಿಂದ ದಾರಿ ಇಲ್ಲ. ನಾನು ನಮ್ಮ ನಗರಸಭೆ ಹಾಗೂ ರೈಲ್ವೆ ಅವ್ರ ಹತ್ರ ಮನವಿ ಮಾಡ್ಕೊಳೋದಷ್ಟೇ, ತಾವು ಇದಾಗಿರೋ ಇದಕ್ಕೆ ಬೇಗ ನಮ್ಗೇನೋ ಒಂದು ಪರಿಹಾರ ಕೊಡಬೇಕು. ಮತ್ತೆ ಆ ಚರಂಡಿ ಕ್ಲೀನ್ ಮಾಡಿ, ಅಲ್ಲಿ ಮಕ್ಳು ಓಡಾಡ್ತಾರೆ. ಮತ್ತೆ ಸಣ್ಣ ಈ ಹಾವುಗಳಂತೂ ಬೆಜ್ಜಾನಾಗೋಗವೆ. ಏನೋ ಒಂದು ಸಣ್ಣ ಮಗುಗೆ ಯಾವುದೋ ಒಂದು ಹಾವು ಕಚ್ಚೈತಂದ್ರೂ ಅದಕ್ಕೆ ಆಮೇಲೆ ಪಾಪ ಆ ಮಗು ಜೀವ ಕಳ್ಕೊಳುತ್ತೆ. ಆ ರೀತಿ ಅಷ್ಟು ಕೆಟ್ಟದಾಗಿ ಅಲ್ಲಿ ವಾತಾವರಣ ಆಗೋಗೈತೆ. ನಾನು ನಿಮ್ಮ ಮುಖಾಂತರ ಮನವಿ ಮಾಡೋದು, ಶಾಸಕರ ಹತ್ರನೂ ನಾವು ತಿಳಿಸಿದ್ದೀರಿ, ಮತ್ತೆ ನಮ್ಮ ಮಾನ್ಯ ಸಂಸದರಿಗೂ ನಾವು ಲೆಟರ್ ಕೊಡ್ತೀರಿ. ಅದೇನೋ ಬಂದು ಅಲ್ಲಿ ಪರಿಶೀಲನೆ ಮಾಡಿ ನಮ್ಗೆ ಒಂದು ಅನುಕೂಲ ಮಾಡ್ಬೇಕಂತ ನಾನು ಮನವಿ ಮಾಡ್ಕೊಳ್ತೀನಿ ಸರ್. ರೀಸೆಂಟ್ ಆಗಿ ಒಂದು ವೀಕ್ ಹಿಂದೆ ಬಂದಿದ್ರು ಸರ್, ಕಮಿಷನರು ಬಂದು ನೋಡ್ಕೊಂಡು ಹೋಗೋರೆ. ಆದಷ್ಟು ಬೇಗ ಮಾಡಿಸ್ತೀನಿ ಅಂದ್ರು. ಬಟ್ ಈಗ ಸದ್ಯಕ್ಕೆ ಮಳೆ ಬಂದ್ಬಿಟ್ಟೈತೆ. ಈಗ ಮಳೆ ಬಂದಿರೋದಕ್ಕೆ ಹಿಂಗಾಗೈತೆ. ಈಗ ಅವ್ರಿಗೂ ನಿಮ್ಮ ಮುಖಾಂತರನೇ ನಾನು ಕೇಳ್ಕೊಳ್ತೀನಿ, ಆದಷ್ಟು ಬೇಗ ಅದು ಮಾಡಿಸ್ಕೊಟ್ರೆ ಈಗ ಮತ್ತೆ ಇನ್ನು ಮಳೆಗಳು ಶುರು ಆಗುತ್ತೆ, ಓಡಾಡಕ್ಕೆ ನಮ್ಗೆ ಕಷ್ಟ ಆಗುತ್ತೆ ಸರ್ ಅದು.